ಈಗಾಗಲೇ ನಮ್ಮ ಜೊತೆ ಮಾತಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ಮಾತಾಡಿಸ್ತೀನಿ. ಪಾದಯಾತ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ, ಯಾವ ರೀತಿಯಾಗಿದೆ ರೂಪುರೇಷ? 3 ದಿನಗಳ ಪಾದಯಾತ್ರೆ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರೈತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಸರ್ಕಾರಕ್ಕೆ ಬೈರ್ಮಂಗಲ ಭಾಗದಲ್ಲೇನೆ ಒಂದು ಪಾದಯಾತ್ರೆ ಮಾಡಿದಾಗ ಈಗಲಾದ್ರೂ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ಕೊಂಡು ಬಂದು ಇಲ್ಲಿ ರೈತರ ಕಷ್ಟ ಸುಖಗಳೇನಿದೆ, ಸಾಧಕ ಬಾಧಕ ಏನಿದೆ, ಪರ ವಿರೋಧ ಏನಿದೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಕ್ಕಂಥದ್ದು ಹೇಳಿದ್ವು. ಆದ್ರೆ ಇಲ್ಲಿವರೆಗೂ ಪಾಪ ಸರ್ಕಾರಕ್ಕೆ ಸಮಯ ಸಿಕ್ಕಿಲ್ಲ. ಹಾಗಾಗಿ ರೈತರು ನಾವೇ ವಿಧಾನಸೌಧಕ್ಕೆ ಹೋಗಿ ಇವತ್ತು ಸರ್ಕಾರಕ್ಕಿರ್ಬೋದು, ಜಿಲ್ಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿ ಇವತ್ತೇನು ಹೊಸದಾಗಿ ನೇಮಕಾತಿ ಆಗಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದು ರೈತರ ಅಭಿಪ್ರಾಯಕ್ಕೆ ಮಣಿದು ಇವತ್ತು ಜನತಾದಳ ಪಕ್ಷ ರೈತರ ಜೊತೆ ನಿಂತಿದೆ. ಪಾದಯಾತ್ರೆ ಪಶ್ಚಾತ್ತಾಪದ ಪಾದಯಾತ್ರೆ JDS BJP ಅಂತ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಹಾಕಿದ್ದಾರೆ. ಇದು ಪಶ್ಚಾತ್ತಾಪನೋ ಅಥವಾ ಯಾರ ಪ್ರಾಯಶ್ಚಿತ ಪಾದಯಾತ್ರೆ ಆಗ್ತದೋ ಮುಂದಿನ ದಿನಗಳಲ್ಲಿ ಅದು ಜನ 28ಕ್ಕೆ ತೀರ್ಮಾನ ಮಾಡ್ತಾರೆ. ಆದ್ರೆ ಒಟ್ಟಾರೆಯಾಗಿ ಜನಗಳ ಕಣ್ಣಲ್ಲಿ ನೀರನ್ನ ಹಾಕಿಸ್ಕೊಂಡು ರೈತರ ಎದೆ ಮೇಲೆ ಮರಣ ಶಾಸನವನ್ನ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನ ವಿರುದ್ಧವಾಗಿ ಇವತ್ತು ರೈತರು ಈ ಭಾಗದಲ್ಲಿ ಇವತ್ತು ಪುಟದೆದ್ದಿದ್ದಾರೆ. ರೈತರಿಗೆ ಉತ್ತರ ಕೊಡಬೇಕಾಗಿದೆ. ಅಭಿವೃದ್ಧಿ ಪರವಾಗಿ ರೈತರನ್ನ ಎತ್ಕಟ್ಟುವಂತ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ಎತ್ಕಟ್ತಾ ಇಲ್ಲ, ಯಾರು ಕೊಡ್ತಕ್ಕಂಥದ್ದಕ್ಕೆ ಸಿದ್ಧ ಇದ್ದಾರೆ ಧಾರಾಳವಾಗಿ ಕೊಡ್ಲಿ. ಯಾರು ವಿರೋಧ ಇದ್ದಾರೆ ಅದು ಕಟ್ಟ ಕಡೆಯ ಒಬ್ಬ ರೈತನ ಜೊತೆ ಆದ್ರೂ ಕೂಡ ನಿಲ್ತಕ್ಕಂಥದ್ದು ನಮ್ ಧರ್ಮ ಇದೆ, ನಾವು ನಿಲ್ತೇವೆ. ಆಡ್ಗಳನ್ನ ಕೂಡ ಕೊಟ್ಟಿದ್ದಾರೆ, ಜಾಹೀರಾತುಗಳನ್ನ ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಜಾಹೀರಾತುಗಳು ಕೊಡೋದ್ರಿಂದ ಏನ್ ಪ್ರಯೋಜನ ಬರ್ತದಣ್ಣ? ಅಷ್ಟೆಲ್ಲ ಅವರು ತಲೆಗೆ ಯೋಚನೆ ಕೊಡುವಂತದ್ನ ಬಂದ್ರು ಬಿಡು ಸುನಿಲ್ ಅಣ್ಣ, ಮಾತಾಡ್ತೀನಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಯಾರು ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ತಾ ಇದಾರೆ ಅಂತ ಹೇಳಿ ನೋಡ್ಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರೇಮ್ ಜೊತೆ ಸುನಿಲ್, TV9 ಬಿಡದಿ.